ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆಯ ಹೇರ್ ಆಯಿಲ್. ತುಂಬಾ ಈಸಿ, ತುಂಬಾ ಎಫೆಕ್ಟಿವ್ ಆಗಿರುವಂತಹ ಹೇರ್ ಆಯಿಲ್. ಈ ವಿಡಿಯೋ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂತ. ತುಂಬಾ ಒಳ್ಳೆಯದು, ಕಾಂಟ್ ಬಿ ಎಕ್ಸ್ಪ್ರೆಸ್ಡ್. ಆ್ಯಂಡ್ ಇದರಿಂದ 100% ನಿಮಗೆ ಖಂಡಿತವಾಗಿಯೂ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಇದನ್ನ ನೀವು ಮಾಡ್ಕೋಬೇಕು ಅಷ್ಟೇ. ಜಸ್ಟ್ ನೋಡೋದ್ರಿಂದ ರಿಸಲ್ಟ್ ಸಿಗಲ್ಲ ಅಲ್ವಾ? ಇದನ್ನು ನೋಡಿ ನೀವು ಇದನ್ನ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ನಿಮಗೆ ಲೈಫ್ ಲಾಂಗ್ ಹೇರ್ ಸಮಸ್ಯೆ ಅಂದರೆ ಕೂದಲು ಹಾಗೂ ಸ್ಕ್ಯಾಲ್ಪ್ ಸಮಸ್ಯೆ ಆಗೋದೇ ಇಲ್ಲ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಈ ಹೇರ್ ಆಯಿಲ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲಲ್ಲಿ ನಾನು 3ರಿಂದ 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದನ್ನ ಬಿಸಿ ಮಾಡಿಕೊಂಡು ಇದಕ್ಕೆ ನಾನು ಆಮ್ಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಆಮ್ಲ ಪೌಡರ್ನ 4ರಿಂದ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ನೀವು ಬೇಕಾದರೆ ಆಯಿಲ್ನ ಜಾಸ್ತಿ ಮಾಡ್ಕೋಬೋದು. ಇದೊಂದು ರೀತಿ ಪೇಸ್ಟ್ ಟೈಪ್ ಆಗಬೇಕು ನಮಗೆ. ಇದನ್ನ ನೀವು ಸ್ಟೋರ್ ಕೂಡ ಮಾಡ್ಕೋಬೋದು ಜಾಸ್ತಿ ಮಾಡಿಕೊಂಡು, ನೋ ಪ್ರಾಬ್ಲಮ್. ಇದು ಖಂಡಿತವಾಗಿಯೂ ಕೆಡಲ್ಲ ಫ್ರೆಂಡ್ಸ್. ತುಂಬ ಎಫೆಕ್ಟಿವ್ ಆಗಿರುವಂಥ ಹೇರ್ ಆಯಿಲ್ನ ನಿಮಗೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಇದಕ್ಕೆ ನಾನು ಸ್ವಲ್ಪ ಹಸಿ ಶುಂಠಿಯನ್ನು ಜಜ್ಜಿಕೊಂಡು ಅದರ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಶುಂಠಿ ಕೂದಲು ಬೆಳೆಯೋದಕ್ಕೆ ಇದು ಎನ್ಕರೇಜ್ಮೆಂಟ್ ಕೊಡುತ್ತೆ, ಸ್ಕ್ಯಾಲ್ಪ್ನ ಹೆಲ್ದಿಯಾಗಿಡುತ್ತೆ. ಎಸ್, ಹಸಿ ಶುಂಠಿ ಕೂಡ ನನಗೆ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ನನ್ನ ಹೇರ್ ಆಯಿಲ್ ರೆಡಿ. ಸೊ ನೋಡಿದ್ರಲ್ಲ ಯಾವ ರೀತಿ ಹೇರ್ ಆಯಿಲ್ ಮಾಡ್ಕೊಂಬಿಟ್ಟೆ ಅಂತ. ಎಸ್, ಇದು ರೆಡಿ ಇದೆ ಇಲ್ಲಿ. ಇದನ್ನ ನಾನೀಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೂದಲಿಗೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನನ್ನ ಹೇರ್ ಲಿಟ್ರಲಿ ಇಷ್ಟು ನಾನು ಲೆಂತಿಯಾಗಿರುವಂಥ ಹೇರ್ ಪಡ್ಕೊಂಡಿರೋದು ಮನೇಲೇ ಮಾಡ್ಕೊಂಡಿರುವಂತಹ ಈ ರೀತಿ ಒಂದು ರೆಮಿಡೀಸ್ಗಳಿಂದ. ನಾನು ಯಾವುದೇ ರೀತಿಯ ಕಾಸ್ಟ್ಲಿ ಸ್ಪಾ ಆಗಲಿ, ಹೇರ್ ಸ್ಪಾ ಆ್ಯಂಡ್ ಕಾಸ್ಟ್ಲಿ ಆಯಿಲ್ ಆಗಲಿ ಯಾವುದಕ್ಕೂ ನಾನು ಹೋಗಿಲ್ಲ. ಬಟ್ ಮನೆಯಲ್ಲಿಯೇ ಈ ರೀತಿ ನಾನು ಮಾಡಿಕೊಂಡು ಕೂದಲನ್ನ ಸೊಂಪಾಗಿ ಉದ್ದವಾಗಿ ಬೆಳೆಯಾಗಿ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದನ್ನ ಟ್ರೈ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಪ್ರಾಕ್ಟಿಕಲಾಗಿ ನಿಮ್ಮ ಮುಂದೆ ಕಾಣ್ತಾ ಇದ್ದರೆ ನನ್ನ ಕೂದಲು ಎಷ್ಟು ಹೆಲ್ತಿಯಾಗಿದೆ ಅಂತ. ಎಸ್, ಬನ್ನಿ ಹಾಗಾದರೆ ನಾನೀಗ ಹಚ್ಕೋತೀನಿ. ಜಸ್ಟ್ ಇದನ್ನ ಸ್ಕ್ಯಾಲ್ಪಿಗೆ ಮಾತ್ರ ಹಚ್ಕೊಂಡ್ರೆ ಸಾಕು. ಆಮ್ಲ ಪೌಡರ್ ಖಂಡಿತವಾಗಿಯೂ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ, ಹೇರ್ಗೆ ಶೈನಿಂಗ್ ಕೊಡುತ್ತೆ. ಹಾಗೂ ಒಂದು ವೇಳೆ ನಿಮಗೆ ಪ್ರೀ ಮೆಚ್ಯೂರ್ ಗ್ರೇ ಕೂದಲಿದ್ರೆ, ಅಂದರೆ ಚಿಕ್ಕ ವಯಸ್ಸಲ್ಲೇ ಕೂದಲು ಏನಾದರೂ ಬೆಳ್ಳಗಾಗಿದ್ರೆ, ಬಿಳಿ ಕೂದಲು ಸ್ಟಾರ್ಟ್ ಆಗಿದ್ರೆ ಅದು ಕೂಡ ಇದು ಕಡಿಮೆ ಮಾಡುತ್ತೆ. ಖಂಡಿತವಾಗಿಯೂ ನಿಮಗೆ ಬಿಳಿ ಕೂದಲು ಸಂಪೂರ್ಣ ಹೊರಟು ಹೋಗುತ್ತೆ. ಮುಂದೆ ನಿಮಗೆ ಬಿಳಿ ಕೂದಲು ಬರುವಂಥ ಏಜ್ ಬಂದರೂ ಕೂಡ ಅದನ್ನು ಕೂಡ ಇದು ಮುಂದೂಡುತ್ತೆ ಫ್ರೆಂಡ್ಸ್. ನಮ್ಮ ಆಮ್ಲ ಪೌಡರ್ಗೆ ಅಷ್ಟೊಂದು ಶಕ್ತಿ ಇದೆ. ಕೂದಲು ಉದುರೋದನ್ನು ತಡೆಗಟ್ಟೋದಲ್ಲದೆ ಹೊಸ ಕೂದಲು ಬೆಳೆಯೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ನಮ್ಮ ಕೊಕೊನಟ್ ಆಯಿಲ್ ಆಮ್ಲ ಕಾಂಬಿನೇಷನ್, ಹಾಗೂ ಇದಕ್ಕೆ ನಾವು ಹಸಿ ಶುಂಠಿ ಕೂಡ ಹಾಕ್ಕೊಂಡಿದ್ದೀವಿ. ಹಸಿ ಶುಂಠಿ ಸಂಪೂರ್ಣವಾಗಿ ಕೂದಲು ಉದುರೋದನ್ನು ತಡೆಗಟ್ಟೋ ತುಂಬಾ ಸಹಾಯಕಾರಿ ನಮ್ಮ ಹಸಿ ಶುಂಠಿ, ಆಮ್ಲ ಪೌಡರ್ ಹಾಗೂ ಕೊಕೊನಟ್ ಆಯಿಲ್. ಕೊಕೊನಟ್ ಆಯಿಲ್ ಮಿಶ್ರಣವನ್ನೇ ಮಾಡ್ಕೋಬೇಕು. ಯಾಕಂದರೆ ಕೊಕೊನಟ್ ಆಯಿಲ್ ಎಲ್ಲ ಆಯಿಲ್ಗಳಿಗಿಂತಲೂ ಹೇರ್ಗೆ, ಅಂದರೆ ನಮ್ಮ ಬುರುಡೆ ಏನಿದೆ ಅದನ್ನ ಆ ಒಂದು ಭಾಗಕ್ಕೆ ಬೇಗನೆ ಹೀರ್ಕೊಳ್ಳುವಂತಹ ಗುಣ ಇರೋದು ಕೊಕೊನಟ್ ಆಯಿಲ್ಗೆ ಮಾತ್ರ. ಅದು ಅಲ್ಲದೆ ನಾವು ಆಮ್ಲ ಪೌಡರ್, ಕೊಕೊನಟ್ ಆಯಿಲ್ ಹಾಗೂ ಹಸಿ ಶುಂಠಿಯ ಮಿಶ್ರಣ ತುಂಬ ಒಳ್ಳೆಯ ಮಿಶ್ರಣ ಇದು. ಇದರ ಸರಿಸಾಟಿಯಾಗಿರುವಂತಹ ಒಂದು ಹೇರ್ ಆಯಿಲ್ ಯಾವುದು ಕೂಡ ಬರೋದಕ್ಕೆ ಸಾಧ್ಯನೇ ಇಲ್ಲ. ಎಂಥ ಕಾಸ್ಟ್ಲಿ ಬ್ರ್ಯಾಂಡೆಡ್ ಹೇರ್ ಆಯಿಲ್ ಕೊಂಡ್ಕೊಂಡ್ರೂ ಕೂಡ ಇದ್ರ ಸಮ ಯಾವುದು ನಿಮಗೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ನಾನೇ ಗ್ಯಾರಂಟಿ ಫ್ರೆಂಡ್ಸ್. ನೋಡಿ, ನೀವು ಕಾಣ್ತಾ ಇರ್ಬೋದು, ನಾನು ಸ್ಟ್ರ್ಯಾಂಡ್ಸ್ ತಗೊಂಡು ನಾನು ಬುರುಡೆಗೆ ಮಾತ್ರ ಹಚ್ಕೊಳ್ತಾ ಇದ್ದೀನಿ. ಕೂದಲಿನ ಒಂದು ಏನು ರೂಟ್ಸ್ ಇರುತ್ತಲ್ಲ ಅದಕ್ಕೆ ಮಾತ್ರ ನಾನು ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಈ ಆಮ್ಲ ಪೌಡರ್ ಮಿಶ್ರಣ ಒಂದೇ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ವಿತ್ ಜಿಂಜರ್ ಇದನ್ನ ನಾನು ಆಲ್ರೆಡಿ ಅಪ್ಲೈ ಮಾಡಿಕೊಂಡೆ, ನೀವು ನೋಡಿದ್ದೀರಾ. ಈಗ ನಾನು ಇದನ್ನ ಒಂದು ಅಟ್ಲೀಸ್ಟ್ 1 ಅವರ್ ಬಿಟ್ಟು ನಾನು ಹೇರ್ ವಾಶ್ನ ಮಾಡ್ಕೋತೀನಿ. ಅದುವರೆಗೂ ನೀವೇನೋ ಕೆಲಸ ಮಾಡ್ಕೋಬೋದು.
1 ಅವರ್ ಹಾಗೆ ಬಿಟ್ಬಿಟ್ಟು ನೋಡಿ. ಎಸ್, ನಾನೀಗ ನಿಮ್ಗೆ ಖಂಡಿತವಾಗಿ ರಿಸಲ್ಟ್ ಕೂಡ ತೋರಿಸ್ತೀನಿ. ಸೊ ಕೀಪ್ ಆನ್ ವಾಚಿಂಗ್ ಮೈ ಚಾನೆಲ್. ಮತ್ತೆ ರಿಸಲ್ಟ್ ತೋರಿಸ್ತೀನಿ 1 ಅವರ್ ಬಿಟ್ಟು ಹೆಡ್ ಬಾತ್ ತಗೊಂಡು. ದಟ್ ಮೀನ್ಸ್ ಸ್ವಲ್ಪ ವಾರ್ಮ್ ವಾಟ್ರಲ್ಲಿ, ತುಂಬ ಬಿಸಿಯಾಗಿರುವಂಥ ನೀರು ಹಾಕೋಬಾರ್ದು. ವಾರ್ಮ್ ವಾಟ್ರಲ್ಲಿ ಮೈಲ್ಡ್ ಶ್ಯಾಂಪು, ಹರ್ಬಲ್ ಶ್ಯಾಂಪು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಶ್ಯಾಂಪು ಯೂಸ್ ಮಾಡಿ ನೀವು ಹೆಡ್ ವಾಶ್ ಮಾಡ್ಕೋಬೋದು. ನಾನು ಮತ್ತೆ ತಲೆ ಸ್ನಾನ ಮಾಡ್ಕೊಂಡು ಬಂದು ರಿಸಲ್ಟ್ ಏನಾಗಿದೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನನಗೆ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ. ನಾನು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ, ಇನ್ನು ಕೂದಲು ಒಣಗಬೇಕು. ನಂಗೆ ಲಿಟ್ರಲಿ ಒಂದು ಕೂದಲು ಉದುರ್ತಾ ಇಲ್ಲ ನೋಡಿ. ಬೆಸ್ಟ್ ರಿಸಲ್ಟ್ ಬಂದಿದೆ. ನೀವು ಕೂಡ ಈ ರೀತಿ ನಾನು ಯಾವ ರೀತಿ ಆಯಿಲ್ ಮಾಡ್ಕೊಂಡಲ್ಲ ಆ ರೀತಿ ನೀವು ಕೂಡ ಟ್ರೈ ಮಾಡಬಹುದು. ಖಂಡಿತವಾಗಿಯೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಆಮ್ಲ ಪೌಡರ್ ಹಾಗೂ ಕೊಕೊನಟ್ ಆಯಿಲ್ ದಿ ಬೆಸ್ಟ್ ಕಾಂಬಿನೇಷನ್. ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ನೀವು ಇವತ್ತು ಇದನ್ನ ಟ್ರೈ ಮಾಡಿ ಹಾಗೂ ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.